ವಿದ್ಯಾರ್ಥಿಗಳಿಗೆ ಚಾನೆಲ್ಗೆ ಸ್ವಾಗತ. ಈಗ ನೀವು ಗಮನಿಸಬೇಕು, ಈ ಮುಖಪುಟದಲ್ಲಿ ನೀವು ಇತ್ತೀಚಿನ ಸುದ್ದಿ ಅಂದರೆ ಇತ್ತೀಚಿನ ಪ್ರಕಟಣೆಗಳನ್ನು ಗಮನಿಸಿದಾಗ ಇಲ್ಲಿ 3ನೇ ಸುತ್ತಿನ ಶುಲ್ಕ ಪಾವತಿ ಮತ್ತು ದೃಢೀಕರಣ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ಬಂದಿದೆ. ಅದನ್ನು ನೀವು ಕ್ಲಿಕ್ ಮಾಡಿದರೆ ನಿಮಗೆ ಲಿಂಕ್ ಕಾಣಿಸ್ತದೆ ಮತ್ತು 3ನೇ ಸುತ್ತಿನ ನಂತರ ಉಳಿದ ಸೀಟುಗಳು ಅಂತ ಕೂಡ ಕೊಟ್ಟಿದ್ದಾರೆ. ಅದನ್ನು ಕೂಡ ನೀವು ನೋಡಬಹುದು. ಅದು ಕೆಲವೊಮ್ಮೆ ಓಪನ್ ಆಗ್ತಾ ಇಲ್ಲ. ಮತ್ತು 3ನೇ ಸುತ್ತಿನ ಪೋಸ್ಟ್ ಫಲಿತಾಂಶ ವೇಳಾಪಟ್ಟಿ ಅಂತ ವೇಳಾಪಟ್ಟಿಯನ್ನು ಕೂಡ ಬಿಡುಗಡೆ ಮಾಡಿದ್ದಾರೆ. ಆ ವೇಳಾಪಟ್ಟಿಯನ್ನು ಕೂಡ ಈಗ ನಾವು ಗಮನಿಸೋಣ. ಮತ್ತು ಶುಲ್ಕ ಪಾವತಿ ಮತ್ತು ದೃಢೀಕರಣ ಸ್ಲಿಪ್ ಡೌನ್ಲೋಡ್ ಲಿಂಕ್ ಅಂತ ವರ್ಕ್ ಆಗ್ತಾ ಇದೆ. ನೀವು ಯಾರೆಲ್ಲ ಶುಲ್ಕ ಪಾವತಿಸಬೇಕು ಮತ್ತು ದೃಢೀಕರಣ ಸ್ಲಿಪ್ ಅಂದರೆ ಕನ್ಫರ್ಮೇಷನ್ ಸ್ಲಿಪ್ ಅಂತ ಏನು ಹೇಳ್ತೀವಿ ಅದನ್ನು ಡೌನ್ಲೋಡ್ ಲಿಂಕ್ ಮೂಲಕ ಡೌನ್ಲೋಡ್ ಮಾಡಿಕೊಳ್ಬೇಕಾಗ್ತದೆ. ಈಗ ಒಂದು ಯಾರು ವೇಳಾಪಟ್ಟಿಯನ್ನು ಗಮನಿಸಿಲ್ಲ ಅವರು ಇಲ್ಲಿ ನೋಡಬಹುದು. ನೋಡಿ, ಇಲ್ಲಿ UGCET 2025 ಇಂಜಿನಿಯರಿಂಗ್, ಆರ್ಕಿಟೆಕ್ಚರ್, ಯೋಗ ಮತ್ತು ನ್ಯಾಚುರೋಪತಿ, ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್, B.Pharm, ಫಾರ್ಮಾ ಡಿ, BPT, BPO, ಅಲೈಡ್ ಹೆಲ್ತ್ ಸೈನ್ಸ್ ಮುಂತಾದ ಕೋರ್ಸುಗಳಿಗೆ 3ನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶವನ್ನು ದಿನಾಂಕ 11/9/2025 ಪ್ರಕಟಿಸಲಾಗಿದೆ. ನೋಡಿ, 2 ಗಂಟೆಯ ನಂತರ ಅಂತಿಮ ಫಲಿತಾಂಶ ಪ್ರಕಟಣೆ ಮಾಡ್ತೇವೆ ಎಂದಿದ್ರು. ಅದು ಲಿಂಕ್ ಎಲ್ಲಿಯೂ ಕಾಣ್ತಾ ಇಲ್ಲ. ಈಗ ಬಹುಶಃ ಅಂತಿಮ ಫಲಿತಾಂಶ ಪ್ರಕಟಣೆ ಆಗ್ತದೆ. ಅದು ಕೂಡ ಸೇಮ್ ಇರುತ್ತೆ, ಆಲ್ಮೋಸ್ಟ್ 99% ಇದೆ. ಪ್ರೊವಿಷನಲ್ ರಿಸಲ್ಟ್ ಏನಿರುತ್ತೆ ಅದೇ ನಿಮ್ಮ ರಿಸಲ್ಟ್ ಆಗಿರುತ್ತೆ. ಆದ ಕಾರಣ ಅದರ ಬಗ್ಗೆ ನೀವು ಹೆಚ್ಚು ವರಿ ಮಾಡದೆ ಇಲ್ಲಿ ಏನು ವೇಳಾಪಟ್ಟಿ ಇದೆ ಅನ್ನೋದನ್ನು ಗಮನಿಸಬೇಕು. 3ನೇ ಸುತ್ತಿನ ಸೀಟು ಹಂಚಿಕೆ ಅಂತಿಮ ಫಲಿತಾಂಶ ಪ್ರಕಟಣೆ ನೋಡಿ 2 ಗಂಟೆ ಅಂತ ಕೊಟ್ಟಿದ್ದಾರೆ. 11ನೇ ತಾರೀಕು ಆಫ್ಟರ್ 2 PM ಅಂತ ಕೊಟ್ಟಿದ್ದಾರೆ. ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಡೌನ್ಲೋಡಿಂಗ್ ಆಫ್ ಸೀಟ್ ಕನ್ಫರ್ಮೇಷನ್ ಸ್ಲಿಪ್. ಫೀ ಪೇಡ್ ಇಫ್ ಎನಿ ಇನ್ ದ ಅರ್ಲಿಯರ್ ರೌಂಡ್. ಕಾಷನ್ ಡಿಪಾಸಿಟ್ ವಿಲ್ ಬಿ ಅಡ್ಜಸ್ಟೆಡ್ ಇನ್ ದ ರೌಂಡ್ ಅಪಾನ್ ಸಿಲೆಕ್ಷನ್ ಆಫ್ ಎ ಸೀಟ್ ಇನ್ ದಿಸ್ ರೌಂಡ್. ನೋಡಿ, ಮೊದಲೇ ನೀವೇನಾದರೂ ಸೀಟನ್ನು ನೀವು ಹೋಲ್ಡ್ ಇಟ್ಟು ಫುಲ್ ಫೀ ತುಂಬಿದರೆ ಅಥವಾ ಫೀಯಲ್ಲಿ ಏನಾದರೂ ವ್ಯತ್ಯಾಸ ಇದ್ದರೆ, ಅಂದರೆ 1,12,000 ಸೀಟ್ ಸಿಕ್ಕು ಅದನ್ನು ಪೇ ಮಾಡಿ ಈಗ ನಿಮಗೆ 1,21,000 ಸೀಟು ಸಿಕ್ಕಿದರೆ ನೀವು ಎಕ್ಸ್ಟ್ರಾ ಪೇಮೆಂಟ್ ಮಾಡಬೇಕಾಗುತ್ತೆ. ಅದು ಪೇ ಅಂತ ಒತ್ತಿದಾಗ ಅದು ಡಿಫ್ರೆನ್ಸ್ ಅಮೌಂಟ್ ಕಾಣಿಸುತ್ತೆ, ಅದನ್ನು ಪೇ ಮಾಡಬೇಕಾಗುತ್ತೆ. ಒಂದು ವೇಳೆ ನೀವು ಕಾಷನ್ ಡಿಪಾಸಿಟ್ ಪೇ ಮಾಡಿದರೆ ಆ 10,000 ನಿಮಗೆ ಡಿಡಕ್ಟ್ ಆಗಿ ಉಳಿದ ಅಮೌಂಟನ್ನು ತೋರಿಸುತ್ತೆ, ಅದನ್ನು ನೀವು ಪೇ ಮಾಡಬೇಕಾಗುತ್ತೆ. ಈ ಅಭ್ಯರ್ಥಿಗಳು ಶುಲ್ಕ ಪಾವತಿ ಮಾಡುವುದು ಮತ್ತು ಸೀಟ್ ಕನ್ಫರ್ಮೇಷನ್ ಸ್ಲಿಪ್ ಡೌನ್ಲೋಡ್ ಮಾಡಿಕೊಳ್ಳುವುದು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಅದನ್ನು ನೀವು ಮಾಡಬೇಕಾಗ್ತದೆ. ಈಗಾಗಲೇ ನಾನು ಲಿಂಕನ್ನು ತೋರಿಸಿದೆ. ನೀವು ಮುಖಪುಟ ಕ್ಲಿಕ್ ಮಾಡಿ ಆ ಲಿಂಕನ್ನು ನೋಡಬಹುದು. ನೀವು ಹೋಮ್ ಪೇಜಲ್ಲಿ ಒಂದು ಲಿಂಕನ್ನು ಕ್ಲಿಕ್ ಮಾಡಿ ಒಂದು ಕನ್ಫರ್ಮೇಷನ್ ಸ್ಲಿಪ್ ಅನ್ನು ಡೌನ್ಲೋಡ್ ಮಾಡಿಕೊಳ್ಬೋದು. ಮತ್ತು ಏನಾದರೂ ಇಲ್ಲಿ ನೋಡಿ, ಅಭ್ಯರ್ಥಿಗಳು ಕಾಲೇಜಿನಲ್ಲಿ ಪ್ರವೇಶ ಪಡೆಯಲು ಕೊನೆಯ ದಿನಾಂಕ, ಎಲ್ಲ ಮೂಲ ದಾಖಲೆಗಳು, 2 ಜೆರಾಕ್ಸ್ ಪ್ರತಿಗಳು, ಮೊಬೈಲ್ ಸೆಟ್ನೊಂದಿಗೆ. ನೋಡಿ, ನಿಮ್ಮ ಯಾವ ಒಂದು ಮೊಬೈಲ್ ನಂಬರಿಂದ ನೀವು ಇದನ್ನೆಲ್ಲ ಪ್ರಕ್ರಿಯೆಯನ್ನು ಮಾಡಿದ್ದೀರಾ ಆ ಮೊಬೈಲನ್ನು ನಂಬರ್ ಇರುವಂಥ ಮೊಬೈಲನ್ನು ನೀವು ತಪ್ಪದೆ ಒಯ್ಯಬೇಕು. ಅಲ್ಲಿ ನಿಮ್ಮ ಕಾಲೇಜಿನಲ್ಲಿ ನಿಮ್ಮ ಫೇಸ್ ವೆರಿಫಿಕೇಷನ್ ಎಲ್ಲ ಮಾಡಿಕೊಂಡು ಅಲ್ಲಿ ಅಡ್ಮಿಷನ್ ಪ್ರಕ್ರಿಯೆಯನ್ನು ಗೊಳಿಸಲಾಗ್ತದೆ. ಹೋದ ವರ್ಷದ ಹಾಗೆ ನಿಮಗೆ ಅಡ್ಮಿಷನ್ ಸ್ಲಿಪ್ ಅಲ್ಲ, ಈಗ ನೀವು ಡೌನ್ಲೋಡ್ ಮಾಡಿಕೊಳ್ಳುವುದು ಕನ್ಫರ್ಮೇಷನ್ ಸ್ಲಿಪ್ ಅಂತ. ಅಡ್ಮಿಷನ್ ಆರ್ಡರ್ ಅನ್ನೋದು ಅಲ್ಲೇ ಕಾಲೇಜಿನಲ್ಲೇ ಬರ್ತದೆ. ಆದ ಕಾರಣ ನೋಡಿ, 13ನೇ ತಾರೀಕು, ಬಹಳ ಸಮಯ ಇಲ್ಲ, 13ನೇ ತಾರೀಕು 5:30 ನೀವು ನಿಮ್ಮ ಎಲ್ಲ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕಾಗ್ತದೆ, ಅಡ್ಮಿಷನ್ ಪ್ರೊಸೆಸನ್ನು. ಮತ್ತು ಅಡ್ಮಿಷನ್ ಶುಲ್ಕವನ್ನು ಪಾವತಿಸಲಿಕ್ಕೆ ನೀವು ಆನ್ಲೈನ್ ಮಾಡಿ, UPI ಮೂಲಕವಾಗಲಿ, ನೆಟ್ ಬ್ಯಾಂಕಿಂಗ್ ಮೂಲಕವಾಗಲಿ, ಯಾವುದೇ ವಿಧಾನದಿಂದಲೂ ಕೂಡ ನೀವು ಶುಲ್ಕ ಪಾವತಿಸಲಿಕ್ಕೆ 13ನೇ ತಾರೀಕು 2:30 ಅಂದರೆ 2:30 PM ಲಾಸ್ಟ್ ಟೈಮ್ ಆಗಿದೆ. ಆದ ಕಾರಣ ಅತ್ಯಂತ ಸಮಯ ಕಡಿಮೆ ಇದ್ದರಿಂದ ಆದಷ್ಟು ಬೇಗ ಈ ಪ್ರೊಸೀಜರ್ನ ತಿಳಿದುಕೊಂಡು ನಿಮ್ಮ ಒಂದು ಪ್ರಕ್ರಿಯೆಯನ್ನು ಪೂರ್ಣಗೊಳಿಸಬೇಕು. ಮತ್ತೆ ಭೇಟಿಯಾಗೋಣ.